ಅಮೆಜಾನ್ ಆ್ಯಪಲ್ಲಿ ನಾವು ಆರ್ಡರ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. ಜಸ್ಟ್ 4 ಮಿನಿಟ್ಸಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಹಾಗೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಮೆಜಾನ್ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಮೆಜಾನ್ ಆ್ಯಪ್ಗೆ ಹೋಗ್ತೀರಾ. ಓಪನ್ ಮಾಡಿದ ಮೇಲೆ ಲ್ಯಾಂಗ್ವೇಜ್ ಕೇಳ್ತೈತೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ಮೇಲೆ ಅಲ್ಲಿ 3 ಆಪ್ಷನ್ಸ್ ಬರ್ತವೆ. ಸಪೋಸ್ ನಿಮ್ಮ ಹತ್ರ ಆಲ್ರೆಡಿ ಅಮೆಜಾನ್ ಅಕೌಂಟ್ ಇದ್ದರೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ. ಸಪೋಸ್ ಅಕೌಂಟ್ ಇಲ್ಲ ಅಂದರೆ ನ್ಯೂ ಟು ಅಮೆಜಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಫಸ್ಟು ಫೋನ್ ನಂಬರ್ ಎಂಟರ್ ಮಾಡಿ, ಆಮೇಲೆ ಮಿಕ್ಕಿರೋ ಡೀಟೇಲ್ಸ್ ಕೊಟ್ಟಿದ ಮೇಲೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸೈನ್ ಇನ್ ಆಗಬೇಕು. ಸೈನ್ ಇನ್ ಆದಮೇಲೆ ಲಾಸ್ಟಲ್ಲಿ ನೀವು ನೋಡ್ಬೋದು 3 ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 3 ಆಪ್ಷನ್ ನೀವು ನೋಡ್ಬೋದು ಅಕೌಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಯುವರ್ ಅಡ್ರೆಸಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಆ್ಯಡ್ ನ್ಯೂ ಅಡ್ರೆಸ್ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಸ್ಟು ಕಂಟ್ರಿ ಆಟೋಮೆಟಿಕ್ಕಾಗಿ ಇಂಡಿಯಾ ತೊಗೊತೈತೆ. ಆಮೇಲೆ ನಿಮ್ಮದು ಫುಲ್ ಹೆಸರು ಎಂಟರ್ ಮಾಡಬೇಕು. ಆಮೇಲೆ ನಿಮ್ಮದು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ನಿಮ್ಮದು ಹೌಸ್ ನಂಬರ್ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಏರಿಯಾ ಸ್ಟ್ರೀಟ್ ಹತ್ರ ನಿಮ್ಮದು ಫುಲ್ ಅಡ್ರೆಸ್ ಇಲ್ಲಿ ಎಂಟರ್ ಮಾಡಬೇಕು. ಲ್ಯಾಂಡ್ ಮಾರ್ಕ್ ಹತ್ರ ನಿಮ್ಮ ಏರಿಯಾದಲ್ಲಿ ಹತ್ರ ಸಪೋಸ್ ಟೆಂಪಲ್ ಇದ್ದರೆ ಟೆಂಪಲ್, ಇಲ್ಲ ಅಂದರೆ ಹಾಸ್ಪಿಟ್ಲ್ ಇದ್ದರೆ ಹಾಸ್ಪಿಟ್ಲ್, ಇಲ್ಲ ಅಂದರೆ ಏನಾರ ಸ್ಕೂಲ್ ಇದ್ದರೆ ಸ್ಕೂಲ್ ಅಂತ ಅಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ನೀವು ಎಂಟರ್ ಮಾಡಬೇಕು. ನಿಯರ್ ಸ್ಕೂಲ್, ನಿಯರ್ ಹಾಸ್ಪಿಟಲ್, ನಿಯರ್ ಟೆಂಪಲ್ ಅಂತ. ಹಾಗೆ ಇಲ್ಲಿ ಪಿನ್ ಕೋಡ್ ಹತ್ರ ನಿಮ್ಮದು ಏರಿಯಾ ಪಿನ್ ಕೋಡಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಸಿಟಿ ಹತ್ರ ನೀವು ಯಾವ ಸಿಟಿಯಲ್ಲಿದ್ದರೆ ಆ ಸಿಟಿ ನೇಮಲ್ಲಿ ಎಂಟರ್ ಮಾಡಬೇಕು. ಎಕ್ಸಾಂಪಲ್ ಬೆಂಗಳೂರಲ್ಲೇ ಇದ್ದರೆ ಬೆಂಗಳೂರು, ಮೈಸೂರಲ್ಲಿದ್ದರೆ ಮೈಸೂರು, ಇಲ್ಲ ಅಂದರೆ ಚಿಕ್ಕಬಳ್ಳಾಪುರಲ್ಲಿದ್ದರೆ ಚಿಕ್ಕಬಳ್ಳಾಪುರ, ಈ ಥರ ನೀವು ಇಲ್ಲಿ ಸಿಟಿ ನೇಮ್ ಎಂಟರ್ ಮಾಡಬೇಕು. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಿ ಕೆಳಗಡೆ ಆ್ಯಡ್ ಅಡ್ರೆಸ್ ಅಂತ ಒಂದು ಆಪ್ಷನ್ ಇರ್ತೈತೆ. ಇವೆಲ್ಲ ಎಂಟರ್ ಮಾಡಿದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಡ್ರೆಸ್ ಆ್ಯಡ್ ಆಗುತ್ತೆ. ಆಮೇಲೆ ನಾವು ಹೇಗೆ ಆರ್ಡರ್ ಮಾಡೋದಂತ ನಾನು ಇವಾಗ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಅಡ್ರೆಸ್ ಆ್ಯಡ್ ಮಾಡಿದ ಮೇಲೆ 2 ಥರ ನಾವು ಆರ್ಡರ್ ಮಾಡ್ಬೋದು. ಒಂದೇನೆಂದರೆ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಎಲ್ಲ ಕ್ಯಾಟಗರೀಸ್ ಬರ್ತಾವೆ, ನೀವು ನೋಡ್ಬೋದು. ಈ ಕ್ಯಾಟಗರೀಸ್ನಿಂದ ನೀವು ಆರ್ಡರ್ ಮಾಡ್ಬೋದು. ಇಲ್ಲ ಅಂದರೆ ಮೇಲೆ ಸರ್ಚ್ ಬಾರ್ ಇದೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ನ ಸರ್ಚ್ ಮಾಡಿ ನೀವು ಆರ್ಡರ್ ಮಾಡ್ಬೋದು. ನಾನು ಇವಾಗ ಎಕ್ಸಾಂಪಲಲ್ಲಿ ಒಂದು ಕ್ಯಾಮೆರಾ ಆರ್ಡರ್ ಮಾಡಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ನಾನು ಒಂದು ಕ್ಯಾಮೆರಾ ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಮಾಡಿದ ಮೇಲೆ ಪ್ರಾಡಕ್ಟ್ ಈ ಥರ ಬರ್ತೈತೆ. ಈ ಥರ ಬಂದ ಮೇಲೆ ನೀವು ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಕಾರ್ಡ್ ಆಫರ್ಸ್ ಇರ್ತವೆ ಇಲ್ಲಿ. ಹಾಗೆ ಏನಾರ ಕ್ಯಾಶ್ ಬ್ಯಾಕ್ ಆಫರ್ಸ್ ಏನಿದ್ರೆ ಇಲ್ಲಿ ಕಾಣಿಸ್ತವೆ. ಅವು ನೀವು ಚೆಕ್ ಮಾಡಿಕೊಂಡು ಆರ್ಡರ್ ಮಾಡುವಾಗ ಕಾರ್ಡ್ ನಿಮ್ಮ ಹತ್ರ ಆಯ್ತಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಕೊಡೋದು ಬೆಟ್ರು. ಸಪೋಸ್ ಏನನ್ನ ಕಾಸ್ಟ್ಲಿ ಐಟಮ್ಸ್ ಕೊಡ್ತಾಯಿದ್ರಿ ಅಂದರೆ ಮೊಬೈಲ್ಸ್ ಆಗ್ಬೋದು, ಲ್ಯಾಪ್ಟಾಪ್ಸ್ ಆಗ್ಬೋದು, ಆ ಥರ ಏನನ್ನು ಕೊಡ್ತಾಯಿದ್ರಿ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಕೆಳಗಡೆ ಬೈ ಅಂತ ಒಂದು ಆಪ್ಷನ್ ಬರ್ತೈತೆ, ಬೈ ನೌ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಪೇಮೆಂಟ್ ಸೆಕ್ಷನ್ಗೆ ಹೋಗ್ತೀರಾ. ಪೇಮೆಂಟ್ ಸೆಕ್ಷನಲ್ಲಿ ನೀವು ಬೇಕಂದರೆ UPI ನಿಂದ ಪೇಮೆಂಟ್ ಮಾಡ್ಬೋದು. ಅಂದರೆ ಫೋನ್ಪೇ ಆಗ್ಬೋದು, ಗೂಗಲ್ ಪೇ ಆಗ್ಬೋದು, ಈ ಥರ UPI ಆ್ಯಪ್ಸ್ನಿಂದ ಪೇಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಆ್ಯಡ್ ನ್ಯೂ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರ್ತಾಯಿದೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಕಾರ್ಡ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಿ ನೀವು ಕಾರ್ಡ್ನಿಂದ ಪೇಮೆಂಟ್ ಮಾಡ್ಬೋದು. ಹಾಗೆ ನೀವು ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದ ಮೇಲೆ ನೀವು ಕ್ಯಾಶ್ ಆಗ್ಬೋದು, ಇಲ್ಲ ಅಂದರೆ UPI ನಿಂದ ಡೈರೆಕ್ಟಾಗಿ ಅವ್ರಿಗೆ ಪೇಮೆಂಟ್ ಮಾಡ್ಬೋದು. ಅಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಮನೆಗೆ ಬಂದ ಮೇಲೆ ಪ್ರಾಡಕ್ಟ್ನ ಡೈರೆಕ್ಟಾಗಿ ಅವ್ರಿಗೆ ಕ್ಯಾಶ್ ಕೊಡ್ಬೋದು. ಅದು ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಈ ಥರ ಪೇಮೆಂಟ್ ಸೆಕ್ಷನಲ್ಲಿ ನಿಮ್ಮ ಇಷ್ಟ, ನಿಮಗೆ ಯಾವುದು ಕಂಫರ್ಟಬಲ್ ಆಗಿದ್ದರೆ ಅದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಐತೆ, ನೀವು ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಹಾಗೆ ನಿಮ್ಮ ಹತ್ರ ಗಿಫ್ಟ್ ಕಾರ್ಡ್ ಇದ್ದರೆ ಇಲ್ಲಿ ಕೆಳಗಡೆ ಗಿಫ್ಟ್ ಕಾರ್ಡ್ ಆಪ್ಷನ್ ಒಂದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ನೀವು ಗಿಫ್ಟ್ ಕಾರ್ಡ್ನಿಂದನೂ ಪೇಮೆಂಟ್ ಮಾಡ್ಬೋದು. ಈ ಥರ ನೀವು ಪೇಮೆಂಟ್ ಮಾಡ್ಬೋದು. ಇನ್ನೊಂದೇನೆಂದರೆ ನೀವು ಪೇಮೆಂಟ್ ಮಾಡುವಾಗ ಮೇಲೆ ಅಡ್ರೆಸ್ ಕಾಣಿಸ್ತೈತೆ. ಆಲ್ರೆಡಿ ನಾವು ಅಡ್ರೆಸ್ ಆ್ಯಡ್ ಮಾಡಿದ್ದೀವಿ, ಅದು ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಪೇಮೆಂಟ್ ಮಾಡೋದು ಒಳ್ಳೆಯದು. ಆರ್ಡರ್ ಕನ್ಫರ್ಮ್ ಆದಮೇಲೆ ಹೇಗೆ ಟ್ರ್ಯಾಕ್ ಮಾಡೋದು ಅಂತ ಕ್ಲಿಯರಾಗಿ ತೋರಿಸ್ತೀನಿ. ಅಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಬರ್ತೈತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕ್ಲಿಯರಾಗಿ ಕಾಣಿಸ್ತೈತೆ ನಿಮ್ಮ ಪ್ರಾಡಕ್ಟ್ ಶಿಪ್ ಆಯ್ತಾ ಇಲ್ಲ ಅಂತ. ಔಟ್ ಫಾರ್ ಡೆಲಿವರಿ ಬಿದ್ದ ಅವ್ರು ಬರ್ತಾರೆ ನಮ್ಮ ಮನೆಗೆ, ಬಂದಮೇಲೆ ಕಾಲ್ ಮಾಡ್ತಾರೆ, ನಮ್ಮ ಏರಿಯಾಗೆ ಬಂದಮೇಲೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ಮೇಲೆ ನಿಮಗೆ ಒಂದು OTP ಬರ್ತದೆ, OTP ಶೇರ್ ಮಾಡಿದ್ಮೇಲೆ ನಿಮ್ಮ ಪ್ರಾಡಕ್ಟ್ ನಿಮಗೆ ಕೊಡ್ತಾರೆ. ಮ್ಯಾಕ್ಸಿಮಮ್ OTP ಬರ್ತದೆ, ಕೆಲವೊಂದು ಟೈಮ್ಸ್ OTP ಬರಲ್ಲ. 2 ಡೇಸ್ ಒಳಗಡೆ ನನ್ನ ಪ್ರಾಡಕ್ಟ್ ನನಗೆ ಬಂತು. ನಿಮ್ಮದು ಅಷ್ಟೇ 10 ದಿನ ಒಳಗಡೆ ಯಾವಾಗನ್ನ ಬರ್ಬೋದು. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ನಾನು ಈ ವಿಡಿಯೋದಿಂದ ಅಮೆಜಾನ್ ಆ್ಯಪಲ್ಲಿ ಆರ್ಡರ್ ಮಾಡೋದು ಹೇಗೆ ಅಂತ ಎಷ್ಟೆಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.